ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಆಧುನಿಕ ಯುಗ ಬಂದಿದೆ, ಸಾಕಷ್ಟು ತಂತ್ರಜ್ಞಾನ ಬೆಳೀತಾ ಇದೆ. ಆದ್ರೂ ಕೂಡ ವಂಚನೆಗಳು ಅಷ್ಟೇ ವೇಗವಾಗಿ ಹೆಚ್ಚುತ್ತಾ ಇದೆ. ಕಳ್ತನ ಮಾಡುವಂಥವರು, ವಂಚನೆ ಮಾಡೋರು ಹೊಸದಾಗಿ ತಮ್ಮದೇ ಆದಂಥ ಒಂದು ತಂತ್ರಜ್ಞಾನಗಳನ್ನ ಅದಕ್ಕೂ ಬಳಸ್ಕೊತಿದ್ದಾರೆ. ಅಂದರೆ ಯಾವ ರೀತಿ ಜನಗಳನ್ನ ಯಾಮಾರಿಸಬಹುದು, ಹೆಂಗೆ ವಂಚನೆ ಮಾಡಬಹುದು ಅನ್ನೋದ್ರಲ್ಲಿ ಅವರು ಕೂಡ ಅಪ್ಡೇಟ್ ಆಗ್ತಿದ್ದಾರೆ. ಅಂಥದ್ದೇ ಒಂದು ಕುತಂತ್ರ, ಒಂದು ಕಂತ್ರಿ ಕೆಲಸವನ್ನು ಇಲ್ಲೊಬ್ಬ ವ್ಯಕ್ತಿ ಮಾಡಿದ್ದಾನೆ. ಯಾವ ರೀತಿ ವಂಚನೆ ಆಗಿದೆ, ಆತನಿಗೆ ಯಾವ ರೀತಿ ಯಾಮಾರಿಸ್ದ, ಏನಾಗಿದೆ ಅನ್ನೋದನ್ನು ಇಲ್ಲಿ ಕೇಳ್ತಾರೆ. ಇವ್ರ ಹೆಸರು ಕೃಷ್ಣ ಅಂತೇಳಿ, ಮಾದರಹಳ್ಳಿಯವರು. ಒಂದು ಧನುಷ್ ಚಿಕನ್ ಅಂಗಡಿ ಅಂತೇಳಿ ಅದನ್ನು ಇಟ್ಕೊಂಡು ಇಲ್ಲಿ ಮಾದರಹಳ್ಳಿನಲ್ಲೇ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ನಿನ್ನೆ ಸಂಜೆ ಆದಂಥ ಒಂದು ವಂಚನೆಯನ್ನು ಅವರೇ ಹೇಳ್ತಾರೆ. ಕೇಳಿ ಸರ್, ಹೇಳಿ ಏನಾಯ್ತು ನಿಮಗೆ? ಸಾಯಂಕಾಲ ಸೋಮವಾರ ಬಂದರು. ನಾವು ಕೋಳಿಗೆ ಮೇವು ಹಾಕ್ಬಿಟ್ಟು ಅಂದ್ಬಿಟ್ಟು ಒಂದು 10 ನಿಮಿಷ ಅಂಗಡಿ ತಗೊಂತಿದ್ದೋ. ಕೋಳಿ ಇದಾವೆ ಅಂತ ಬಂದರು. ಕೋಳಿ ಅವೇ, ನಮ್ಮ ಲೂಸ್ ಗೀಜಿಲ್ಲ, ಕೋಳಿ ಬೇಕಾದ್ರೆ ಕೊಡ್ತೀವಿ ಅಂತಂದು. ಕೋಳಿ ಕೊಡ್ತೀವಿ ಅಂದರೆ ಇಲ್ಲ, ನಮ್ಗೆ 10 kg ಗಂಟ್ಲು ಬೇಕು ಅಂದ. ಇಲ್ಲ, ಇರೋ ಒಂದು 3 ಕೋಳಿ ಇರೋದು ಹಾಕಿ ಅಂತಂದರು. ಇನ್ನೊಂದು ಬೇಕಾಯಿತು. ಆಯಿತು, ಸದ್ಯಕ್ಕೆ ಇಷ್ಟನ್ನೇ ಕಡೀರಿ ಅಂತ ಅಂದ್ಬಿಟ್ಟು ತೂಕ ಹಾಕ್ತೆ. ಒಂದು 7 kg ಬತ್ತು. ತಿರ್ಗಾ ಕಡ್ದು ಕ್ಲೀನ್ ಮಾಡ್ತಾಯಿದ್ದಂಗೆ ಇದ್ದರು. ಒಂದು 1000 ರೂಪಾಯಿ ದುಡ್ಡು ಕೇಳಿದ್ರು. ಇಲ್ಲಿ ಫೋನ್ಪೇ ಮಾಡ್ತೀನಿ, ಒಂದು ಸ್ವಲ್ಪ ಅಕ್ಕಿ ತಂದುಬಿಡ್ತೀನಿ ಅಂಗಡೀಲಿ ಹೋಗಿ, ಇಲ್ಲಿಯೇ ನಿಮ್ಮ ಹುಡುಗನ ಜೊತೆಲೇ ಕಳಗಿಸಿ ಅಂದ್ಬಿಟ್ಟು, ನಾನು ಇನ್ನೇನು ಇಲ್ಲಿ ಅವರೆಲ್ಲ ಕಡಿಸ್ತಾರೆ ತಗೋಯ್ತಾರಲ್ಲ ಅಂದ್ಬಿಟ್ಟು ನಮ್ಮ ಹುಡುಗನ ಕಳಗಿಸುತ್ತಿ ಜೊತೆಲೇ ಅವನ್ನ ಎಲ್ಲ ಈ ಅಂಗಡಿಗೆ ಅಂದ್ಬಿಟ್ಟು ಹೋದ್ರೆ ಅವ್ನು ಕುಂಡಿಸ್ಕೊಂಡು ಕಬ್ಬಿಣ ಹತ್ರ ಹೊಂಟಾಕೋರೆ. ಇಲ್ಲಿ ಹುಡಿಯಾಕಂದು ಅವ್ನು ತಪ್ಪಿಸ್ಬಿಟ್ಟು ಹೊಂಟಾಕೋರೆ. 1000 ದುಡ್ಡಿನ ಇಸ್ಕೊಂಡು ಚಿಕನ್ ಇಸ್ಕೋಕ್ಕೆ ಬರಲಿಲ್ಲ. ನಮ್ಮ ಹುಡುಗ ಅಲ್ಲಿ ನೋಡಿ ಹುಡುಕಾಡಿ ಬಂದ್ಬಿಟ್ಟವ್ರೆ ವಾಪಸ್ಸು. ಕೇಳಿದ್ರಲ್ಲ ಸ್ನೇಹಿತರೆ, ಈಗ ದುಡ್ಡು ಇಸ್ಕೊಂಬರ್ಲಿಕ್ಕೆ ಜೊತೆಲಿದ್ದಂಥ ನಾಗರಾಜು ಅನ್ನೋ ವ್ಯಕ್ತಿ ಕೂಡ ಇಲ್ಲೇ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳಿ. ಹೇಳಿ ನಾಗರಾಜ್ ಅವರೇ, ಏನಾಯಿತು, ಯಾವ ರೀತಿ ಆಯಿತು, ಏನು ಎತ್ತ ಅಂತ? ಇಲ್ಲಿ ಅಂಗಡಿ ಹತ್ರ ನಿಂತಿದ್ದು, ಕೋಳಿ ಅಂಗಡಿ ಹತ್ರ. ನಮ್ಮ ಅಣ್ಣವರು ಈಗ ಅಲ್ಲಿ ಕಾಸು ಇಸ್ಕೊಂಡ್ರೆ ಹೋಗಿ ಇಸ್ಕೊಬಪ್ಪ ಅಂತ ಅಂದರು. ನಾ ಇಲ್ಲೇ ಪಕ್ಕದ ಅಂಗಡಿ ಅಂದ್ಬಿಟ್ಟು ಅಕ್ಕಿ ತಗೊಬರ್ಕೊ ಹೋಗೋರೆ ಅಂತ ಹೇಳಿದ್ರಲ್ಲ, ಅಲ್ಲಿ ಹೋಗಿ ಅಲ್ಲಿ ಕೂಡ್ರು ಸ್ಟಾರ್ಟ್ ಮಾಡ್ತಾಯಿದ್ರು. ಅವ್ರು ಕೂಡ್ರು ಸ್ಟಾರ್ಟ್ ಮಾಡೈತೆ. ನಾನು ಹೋಗೋದು ಕೂತ್ಕೊಂಡು ದುಡ್ಡು ಕೇಳೋಕ್ಕೆ ಇಲ್ಲಿ ನಮ್ಮ ಕಾರ್ ನಿಂತಿದ್ದೆ. ಕಾರಲ್ಲಿ ಇಸ್ಕೊಡ್ತೀನಿ, ನಮ್ಮ ಹುಡುಗರೆಲ್ಲ ಪಾರ್ಟಿ ಮಾಡಬೇಕು. ಅಲ್ಲಿ ನಿಂತಾರೆ ನಮ್ಮನ್ನು ಕಾವಲಿ ಹತ್ರ ಬನ್ನಿ ಅಂದ್ಬಿಟ್ಟು ಹೋದರು. ಕಾವಲಿ ಹತ್ರ ಹೋದಕ್ಕೆ ಅವ್ರು ಪೆಟ್ರೋಲ್ ಬಂಕ್ ಹತ್ರ ಕರ್ಕೊಬಿಟ್ಟು ಪೆಟ್ರೋಲ್ ಹಾಕ್ಸೋ ಬಂದ್ಬಿಡಮ್ಮ ಅಂದ್ಬಿಟ್ಟು ತಿರ್ಮಾ ಕಡ್ಲಗಲ್ ಗೇಟಿಗೆ ಕರ್ಕೋದ್ರು. ಅಲ್ಲಿಂದ ಸೂಂಗಳಿ ಅಲ್ಲಾಯ್ತು ಕಾರು. ಅಲ್ಲಿಂದ ಡ್ರಾಪ್ ಮಾಡಿಸ್ಕೊಡ್ತೀನಿ ಪಪ್ಪ ನಾನು ಕೂಟ್ರಲ್ಲಿ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೋದು. ಅಲ್ಲಿಗೆ ಹೋಯ್ತು ಕಬ್ಬನಹಳ್ಳಿ ಹತ್ರ ಅವರೇ. ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ 2 ನಿಮಿಷಕ್ಕೆ ಬಂದ್ಬಿಡೋಣ ಅಂತ ಅಲ್ಲಿಗೆ ಹೋಗಿ ಕರ್ಕೊಬಿಟ್ಟು ಅಲ್ಲಿ ಒಂದು ಅಂಗಡಿ ಕೋಳಿ ಕೇಳಿದ್ರು. ಅಲ್ಲೂ ಕೋಳಿ ಕೇಳಿಬಿಟ್ಟು 1000 ದುಡ್ಡು ಇಸ್ಕಕ್ಕೆ ಮಾಡಿದ್ರು. ನಾನೇನು ಹೋಗಿಲ್ಲ, ಅಲ್ಲಿ ಸೈಡಲ್ಲಿ ನಿಂತಿದ್ದೆ. ಆಮೇಲೆ ಇನ್ನೊಂದು ಅಂಗಡಿ ಇತ್ತು, ಅಲ್ಲಿ ಕೇಳಕ್ಕೆ ಹೋದಾಗ ಅವರು ನಾ ಇಲ್ಲೇ ನಿಂತಿದ್ದೆ. ಕೇಳ್ಕೊಂಡು ಮತ್ತೆ ಬರಬೇಕಾದ್ರೆ ಸರ್ಕಲಲ್ಲಿ ಬಸ್ ಅಡ್ಲಾಗಿ ಬಂದು ಅವ್ರು ಎತ್ತಾಗ ಹೋದ್ರು ಅಂತ ಗೊತ್ತಿರಲಿಲ್ಲ. ಅಲ್ಲೇ ನಿಂತಿದ್ದೆ. ಬರ್ತಾರೆ ಅಂತ ವೆಯ್ಟ್ ಮಾಡಿದ್ಮೋ ಬರಲಿಲ್ಲ. ಆದರೆ 8 ಕಾಲ ಆಯಿತು ನೈಟು. ನಾವು ಬಸ್ಸು ಯಾವ ಗಾಡಿ ಅಡ್ಡಾಕೊಂಡು ಬಂದೋ ವಾಪಸ್ಸು. ಕೇಳಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಒಂದು ರೀತಿಯಲ್ಲಿ ಅಂದರೆ ಇಲ್ಲಿ 1000 ಇಸ್ಕೊಂಡಿದ್ದಲ್ದೆ ಮತ್ತೆ ಹೋಗಿ ಆ ಅಂಗಡಿನಲ್ಲೂ ಕೂಡ 1000 ರೂಪಾಯಿನ ಅವ್ರು ಕೇಳಿದ್ದಾರೆ. ಇದೇ ರೀತಿ ಈ ಹಿಂದೆ ಅಂದರೆ ಮಂಡ್ಯದಿಂದ ಅಂದರೆ KM ದೊಡ್ಡಿಯಿಂದ ಮಂಡ್ಯಕ್ಕೆ ಹೋಗೋ ಅಷ್ಟರಲ್ಲಿ ತುಂಬ ಕೋಳಿ ಅಂಗಡಿಗಳು ಸಿಗ್ತದೆ. ಎಷ್ಟು ಅಂಗಡಿಗಳಲ್ಲಿ ಈ ರೀತಿ ವಂಚನೆ ಮಾಡಿದ್ದಾರೆ, ಏನು ಎತ್ತ ಅನ್ನೋದು ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ತನಿಖೆ ಆದರೆ ಗೊತ್ತಾಗುತ್ತೆ. ಆತ ಏನು ಇಲ್ಲಿ 1000 ರೂಪಾಯಿನ ಇಸ್ಕೊಂಡು ಹೋಗಿ ಇಲ್ಲಿ ಮುಂದೆ ಒಂದು 2 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ CCTV ಫುಟೇಜ್ನ ನಾವು ಕಲೆಕ್ಟ್ ಮಾಡಿದ್ದೀವಿ. ಆ CCTV ಫುಟೇಜ್ ಇದೆ. ಆತನ ಗಾಡಿ ನಂಬರ್ ಕೂಡ ಎಲ್ಲ ನಮಗೆ ಸಿಕ್ಕಿದೆ. ಅದಿದೆ ನೋಡಿ. ಈತ ಎಲ್ಲಾದರೂ ಕಂಡ್ರೆ ದಯವಿಟ್ಟು ಹತ್ರದ ಪೊಲೀಸ್ ಠಾಣೆಗೆ ತಿಳಿಸಿ, ಅಥವಾ ನಮ್ಮ ಏನು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ. ಈತನ ಬಗ್ಗೆ ನಿಮಗೇನಾದ್ರು ಗೊತ್ತಿದ್ದರೆ, ಈತನ ಗಾಡಿ ಹೀರೋ ಹೋಂಡಾ ಶೈನು, ದಯವಿಟ್ಟು ತಿಳಿಸಿ. ಮತ್ತೊಂದು ಪ್ರಮುಖವಾದ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು. ಏಕೆಂದರೆ ಈ ಥರದ ಕಳ್ಳರು, ಖದೀಮರು, ವಂಚಕರು ಏನು ಮಾಡ್ತಾರೆ ಅಂತ ಅಂದರೆ, ಈ ರೀತಿ ಯಾಮಾರಿಸುವಂಥ ರೀತಿಯಲ್ಲಿ ತಮ್ಮದೇ ಆದ ನಯವಂಚತನದಿಂದ ಬರ್ತಾರೆ. ಹಾಗಾಗಿ ಯಾವುದೇ ಸಂಬಂಧಗಳನ್ನ ಹೇಳ್ಕೊಂಡು ಬರ್ಬೋದು. ನಮಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಹಿಂಗೆ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಅನ್ಬೋದು. ಅಥವಾ ಈ ರೀತಿ ಮಾಂಸ ಕಡಿತಾ ಇರಿ, ಬಂದೆ ನಾನು ಮಸಾಲೆ ತಗೊಬರ್ತೀನಿ, ಅಕ್ಕಿ ತಗೊಬರ್ತೀನಿ, ಇನ್ನೊಂದು ತಗೊಬರ್ತೀನಿ ಅಂತೇಳಿ ಯಾಮಾರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂಥವ್ರಿಗೆ ದಯವಿಟ್ಟು ಯಾವುದಾದ್ರೂ ಒಂದು ಪ್ರೂಫ್ ಇಟ್ಕೊಂಡು ಕೊಡಿ. ಸಹಾಯ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಕೊಡಿ, ಸಹಾಯ ಮಾಡಿ. ಆದರೆ ಅವ್ರದ್ದೊಂದು ಪ್ರೂಫ್ ಇಟ್ಕೊಳ್ಳಿ. ಈಗ ನಮಗೆ ಪ್ರೂಫ್ ಸಿಕ್ಕಿದ್ದು ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ, ಇಲ್ಲಾಂದರೆ ನಮ್ಗೆ ಆ ಗಾಡಿ ನಂಬರ್ ಸಿಗ್ತಿರಲ್ಲ, ಏನಿಲ್ಲ.
ಸೊ ಈ ವಿಡಿಯೋನ ನಾವೀಗ ಅಪ್ಲೋಡ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ ನಾಳೆ ದಿನ ಬೇರೆಯವ್ರಿಗೆ ಯಾರಿಗೂ ವಂಚನೆ ಆಗದೇ ಇರಲಿ ಅನ್ನೋದು ಉದ್ದೇಶ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಈ ಸರಗಳ್ಳತನ ಅಥವಾ ಬೇರೆ ಬೇರೆ ರೀತಿ ಕಳ್ಳತನಗಳು ನಡೆಯೋದೆಲ್ಲ ಇದೇ ರೀತಿ ಗೊತ್ತಿರೋ ರೀತಿಯಲ್ಲೇ ನಾಟಕ ಆಡಿ ಹ್ಯಾಮಾರಿಸಿ ಹೋಗುವಂಥದ್ದು. ಅದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ. ಈ ಆತ ಯಾರು ಅಂತೇಳಿ CCTV ಫುಟೇಜ್ ನಿಮ್ಮ ಮುಂದೆ ಬರುತ್ತೆ ನೋಡಿ. ಈತ ಎಲ್ಲೇ ಕಂಡ್ರು, ಜೊತೆಗೆ ಆತನ ಗಾಡಿ ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಿದ್ದೀವಿ. ಈತನ ಬಗ್ಗೆ ಖಂಡಿತ ನಿಮಗೆ ಯಾರಿಗಾದ್ರೂ ಒಬ್ರಿಗೆ ಗೊತ್ತು ಇದ್ದೇ ಇರುತ್ತೆ. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಇಂಥ ಕದೀಮ್ರು ಮತ್ತು ನಾಳೆ ಇನ್ನೊಬ್ಬರಿಗೆ ವಂಚನೆ ಮಾಡಿರೋ ರೀತಿಯಲ್ಲಿ ರಕ್ಷಣೆ ಮಾಡ್ಕೋಬೇಕನ್ನೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತೇಳಿ ಮನವಿ ಮಾಡ್ಕೊತೀನಿ. ನಮಸ್ಕಾರ. ಎದುರುಗಡೆ ಹೇಳಿದ್ದೀನಿ ಸುಮಾರು 7,000 ರೂಪಾಯಿ ಬಿಲ್ ಮಾಡ್ತೀನಿ. ಇದೇನು ಅಂಗಡಿ ಇದೆಯಲ್ಲ ಸುರೇಶನ್ನ ಸುಮಾರು ಫ್ರೆಂಡ್ ಕರ್ಕೊಂಡ್ಬಂದಿರೋದು ತುಂಗ ನಿಮ್ಮ ಡ್ರೈವರ್ ಒಂದಿವರ ಆಗಲ್ಲ बनाए चूर लाइट कलर कलर दादा मत नाइट ड्यूटी में इधर मदद ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.